ಜಿಲ್ಲೆಯಲ್ಲಿ ನಡೀತಾ ಇರುವ ಅಕ್ರಮ ಮರಳುಗಾರಿಕೆ ನಡೀತಾ ಇದ್ರೂ ಕೂಡ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ. ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ನಿಷ್ಕ್ರಿಯವಾಗಿದೆ ಅಂತ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ಆರೋಪಿಸಿದೆ. ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮರಳು ಸಾಗಾಣಿಕೆ ಸಂಬಂಧ ಕಾನೂನು ಬಾಹಿರ ಚಟುವಟಿಕೆಗಳು ಗಂಭೀರ ಮಟ್ಟದಲ್ಲಿ ನಡೀತಾ ಇದ್ದು, ಯಾವುದೇ ಪರವಾನಗಿ ದಾಖಲೆ ಅಥವಾ ರಾಯಲಲ್ಲಿ ಪಾವತಿಸದೆ ಮರಳು ತೋಡಿಕೆ ಮತ್ತು ಸಾಗಾಣಿಕೆ ಸಾಮಾನ್ಯ ಘಟನೆಯಾಗಿದೆ. ಈ ಅಕ್ರಮ ದಂಧೆಯ ಪರಿಣಾಮವಾಗಿ ರಾಜ್ಯಕ್ಕೆ ದೊಡ್ಡ ಮಟ್ಟದ ಆದಾಯ ಹಾನಿ ಆಗ್ತಾ ಇದೆ. ಪರಿಸರ ನಾಶ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗ್ತಿದೆ. ಪ್ರಮುಖವಾಗಿ ಚಿತ್ತಾಪುರ ತಾಲೂಕಿನ ಕಾಟದೇವರಹಳ್ಳಿಯಲ್ಲಿ ಬಾಗೋಡಿ, ದಂಡೋತಿ, ಮುತ್ಗಾ ಗ್ರಾಮಗಳಲ್ಲಿ ಸಾವಿರಾರು ಟಿಪ್ಪರ್ಗಳನ್ನ ಮರಳು ಸಂಗ್ರಹಿಸಿ ಅಕ್ರಮ ವ್ಯಾಪಾರ ನಡೆಸ್ತಾ ಇರುವುದು ಸ್ಥಳೀಯ ಮಟ್ಟದಲ್ಲಿ ಸ್ಪಷ್ಟವಾಗಿ ದೃಢಪಟ್ಟಿದೆ. ಈ ಸಂಬಂಧ ಜಿಪಿಎಸ್ ಫೋಟೋಗಳು, ಸ್ಥಳ ಮಾಹಿತಿ ಹಾಗೂ ಸಾಕ್ಷ್ಯಾಧಾರಗಳು ನೀಡಿದರೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಮತ್ತು ಸ್ಥಳೀಯ ಪೊಲೀಸ್ ಇಲಾಖೆಯವರು, ಶಹಾಬಾದ್ ಡಿವೈಎಸ್ಪಿ, ಕಾಳ್ಗಿ ಸರ್ಕಲ್ ಇನ್ಸ್ಪೆಕ್ಟರ್, ಮಾಡಬುಳ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇವುಗಳು ಯಾವುದೇ ಪರಿಣಾಮಕಾರಿಯಾಗಿ ಕ್ರಮ ಕೈಗೊಳ್ಳಾಗಿಲ್ಲ. ಅಂದ್ರೆ ಇದರ ಅರ್ಥ ಈ ಮೇಲಿನ ಎಲ್ಲಾ ಅಧಿಕಾರಿಗಳು ಅಕ್ರಮ ಮರಳು ದಂಧೆಗೆ ಬೆಂಬಲವಾಗಿ ಮತ್ತು ಕಾವಲುಗಾರರಾಗಿ ನಿಂತಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಚಿತ್ತಾಪುರ ತಾಲೂಕಿನ ಈ ಹಳ್ಳಿಗಳಲ್ಲಿ ನಡೆಯುವ ಅಕ್ರಮ ಮರಳು ದಂಧೆಯ ಕುರಿತು ಜಿಲ್ಲಾಧಿಕಾರಿಗಳ ಗಮನದಲ್ಲಿದ್ರೂ ಕೂಡ ಬಾಯಿ ಮುಚ್ಚಿಕೊಂಡು ಕುಂತಿರುವುದು ನೋಡಿದ್ರೆ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕುಮ್ಮಕ್ಕಿನಿಂದಲೇ ಅಕ್ರಮ ಮರಳು ದಂಧೆ ನಡೀತಾ ಇರುವುದು ಸಾಬೀತಾಗ್ತಾ ಇದೆ. ಜೊತೆಗೆ ಕಲಬುರಗಿಯಲ್ಲಿ ನಿರಂತರ ಕೊಲೆಗಳು, ದರೋಡೆ, ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಇದರ ಅರ್ಥ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗ್ತಾ ಇದೆ. ಹಾಗಾಗಿ ಕಲಬುರಗಿಯ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗ್ತಿದೆ ಅಂತ ಅದನ್ನ ಸರಿಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈ ವಿವಿಧ ಭಾಗಗಳೇನಪ್ಪ ಅಂತಂದ್ರೆ ಮರಳು ಸಾಗಾಣಿಕೆ ಅಂತಕ್ಕಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಅಕ್ರಮವಾಗಿ ನಡೀತಾ ಇದೆ. ಇದಕ್ಕೆ ಯಾವುದೇ ರೀತಿಯಿಂದ ರಾಯಲ್ಟಿ ಇಲ್ಲ, ಪರವಾನಗಿ ಇಲ್ಲ ಮತ್ತು ಯಾವುದೇ ದಾಖಲೆ ಕೂಡ ಇಲ್ಲ. ಇದರಿಂದ ಏನಾಗ್ತದೆ ಅಂತಂದರೆ ರಾಜ್ಯದ ಒಂದು ರಾಜ್ಯದ ಒಂದು ದೊಡ್ಡ ಮಟ್ಟದ ಒಂದು ಆದಾಯ ಏನಪ್ಪ ಅಂದ್ರೆ ಹಾನಿ ಆಗ್ತಾಯಿದೆ. ಜೊತೆಗೆ ಪರಿಸರ ನಾಶ ಮತ್ತು ಕಾನೂನು ಸುವ್ಯವಸ್ಥೆಗೆ ಏನಪ್ಪ ಅಂದ್ರೆ ಧಕ್ಕೆ ಬರ್ತಾ ಇದೆ. ಪ್ರಮುಖವಾಗಿ ಈ ಚಿತ್ತಾಪುರ ತಾಲೂಕಿನ ಕಾಟಂದೇವರಹಳ್ಳಿ, ದಂಡೋತಿ, ಬಾಗೋಡಿ, ಮುತ್ಗಾ ಗ್ರಾಮಗಳಲ್ಲಿ ಏನಪ್ಪ ಅಂತಂದ್ರೆ ಈ ಅಕ್ರಮ ಮರಳು ಸಾಗಾಣಿಕೆ ಭಾಳ ರಾಜಾರೋಷವಾಗಿ ನಡೀತಾ ಇದೆ. ಇದ್ರ ಸಂಬಂಧಪಟ್ಟಂಗೆ ನಾವು GPS ಫೋಟೋಗಳು, ಆ ಜಾಗದ ಮಾಹಿತಿ ಮತ್ತು ಅನೇಕ ಸಾಕ್ಷ್ಯಾಧಾರಗಳನ್ನು ಸಂಬಂಧಪಟ್ಟ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ ಮತ್ತು ಶಹಾಬಾದ್ DYSP ಅವರಿಗೆ, ಮಾಡಬುಳ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅವರಿಗೆ, ಕಾಳ್ಗಿ ಸರ್ಕಲ್ ಇವರಿಗೆ ಮಾಹಿತಿ ಕೊಟ್ಟರು ಕೂಡ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಇವರು ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತಂತಂದರೆ ಈ ಅಕ್ರಮ ಮರಳು ದಂಧೆ ಮಾಡ್ತಕ್ಕಂಥವ್ರ ಹತ್ತಿರ ಏನಪ್ಪ ಅಂದ್ರೆ ಇವರು ಒಳ ಒಪ್ಪಂದ ಮಾಡಿಕೊಂಡು ಅವರಿಂದ ಹಪ್ತ ಪಡ್ಕೊಂಡು ಈ ಅಕ್ರಮ ದಂಧೆ ಮಾಡುವವರ ಬೆಂಬಲವಾಗಿ ನಿಂತು ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕಲಬುರಗಿ ಜಿಲ್ಲಾಧಿಕಾರಿಗಳು ಏನಪ್ಪ ಅಂದ್ರೆ ತಮ್ಮ ಕಣ್ಣು, ಕಿವಿ, ಬಾಯಿ ಮುಚ್ಕೊಂಡು ಏನಪ್ಪ ಅಂದ್ರೆ ಸುಮ್ಮ ಕುಂತಾರೆ. ಈ ಜಿಲ್ಲೆಯಲ್ಲಿ ನಡೀತಕ್ಕಂತಹ ಅಕ್ರಮ ಮರಳುಗಾರಿಕೆಗೆ ಏನಪ್ಪ ಅಂದ್ರೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಕುಮ್ಮಕ್ಕಿನಿಂದಲೇ ನಡೆಯುತ್ತದೆ ಅಂತೇಳಿ ಈ ಮೂಲಕ ಸಾಬೀತಾಗ್ತದೆ. ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಕೊಲೆಗಳಾಗ್ತಾ ಇದ್ದಾವೆ, ದರೋಡೆಗಳಾಗ್ತಾ ಇದ್ದಾವೆ, ಆಮೇಲೆ ಈ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಇಷ್ಟೆಲ್ಲ ನಡೆದರೂ ಕೂಡ ಪೊಲೀಸ್ ಇಲಾಖೆಯು ಕೂಡ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ವಿಫಲ ಆಗ್ಲತ್ತದೆ. ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಕೆಳಗಿನಂತೆ ಏನಪ್ಪ ಅಂದ್ರೆ ಕ್ರಮ ಕೈಗೊಳ್ಬೇಕಂತೇಳಿ ಆಗ್ರಹ ಪಡಿಸ್ತಾ ಇದೆ. ಏನು ಅಂತಂದರೆ ಪ್ರಸ್ತುತ ಇರತಕ್ಕಂತಹ ಜಿಲ್ಲಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಮತ್ತು ಜಿಲ್ಲೆಯಲ್ಲಿ ನಡೀತಕ್ಕಂತಹ ಅಕ್ರಮ
ಮರಳುಗಾರಿಕೆಯನ್ನು ತಡೆಯುವುದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂತಹ ಸಮನ್ವಯ ಘಟಕವನ್ನು ಮಾಡಬೇಕಂತೇಳಿ, ಜೊತೆಗೆ ಏನು ಚಿತ್ತಾಪುರ ತಾಲೂಕಿನಲ್ಲಿ ರಾಜಾರೋಷವಾಗಿ ನಡೀತಕ್ಕಂತಹ ಅಕ್ರಮ ಮರಳು ದಂಧೆಗೆ ಬೆಂಬಲವಾಗಿ ನಿಂತಿರ್ತಕ್ಕಂತಹ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಮತ್ತು ಶಾಬಾದ್ DYSP, ಕಾಳಗಿ ಸರ್ಕಲ್ ಇನ್ಸ್ಪೆಕ್ಟರ್, ಮಾಡ್ಬಳ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇವರನ್ನು ಕೂಡಲೇ ಏನಪ್ಪ ಅಂದ್ರೆ ಅಲ್ಲಿಂದ ವರ್ಗಾವಣೆ ಮಾಡಬೇಕು. ಮತ್ತು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಪಾತ್ರವನ್ನು, ಅವರ ಒಂದು ನಿರ್ಲಕ್ಷ್ಯತನವನ್ನು ಪರಿಗಣಿಸಿ ಅವ್ರದ್ದೇನಪ್ಪ ಅಂದ್ರೆ ಅಧಿಕಾರವನ್ನು ಮೊಟಕುಗೊಳಿಸಬೇಕು ಅಂಥೇಳಿ ಈ ಮೇಲ್ಕಂಡ ಎಲ್ಲ ವಿಷಯಗಳನ್ನು ಸರ್ಕಾರ ಸ್ಪಂದನೆ ನೀಡದೇ ಇದ್ದರೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಕಚೇರಿ ಎದುರುಗಡೆ ಜನ ಪ್ರತಿರೋಧ ಕಾರ್ಯಕ್ರಮ, ದೊಡ್ಡ ಮಟ್ಟದ ಹೋರಾಟ ಹಮ್ಮಿಕೊಳ್ತೀವಿ ಅಂತೇಳಿ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.